ಸೋಮೇಶ್ವರ ಕೊಲ್ಯದ ನಾಟ್ಯನಿಕೇತನದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಮತ್ತು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾ ತಿಲಕ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಇವರ 90ನೇ ವರ್ಷಾಚರಣೆ ಪ್ರಯುಕ್ತ ನಾಟ್ಯನಿಕೇತನದ ನೃತ್ಯಾಂಗಣದಲ್ಲಿ ನಡೆದ ನಾಟ್ಯ ಮೋಹನ ನವತಿ ಉತ್ಸವ ನೃತ್ಯ ಸರಣಿ ಮಾಲಿಕೆ 14ರ ಸಭಾ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಧನಂಜಯ ಕುಂಬ್ಳೆ ಮಾತನಾಡುತ್ತಿದ್ದರು. ಮಕ್ಕಳಲ್ಲಿ ಶಾಸ್ತ್ರೀಯ ನೃತ್ಯ ಕಲೆಗಳ ಅಭಿರುಚಿ ಮೂಡಿಸಬೇಕಾದ ಅಗತ್ಯ ಇದೆ. ಯಕ್ಷಗಾನದಂತೆ ಕರಾವಳಿಯಲ್ಲಿ ಭರತನಾಟ್ಯ ಕಲೆಯು ವಿಜೃಂಭಿಸಿ ಎಲ್ಲರ ಆದರ ಗೌರವಕ್ಕೆ ಪಾತ್ರವಾಗಲಿ ಎಂದರು. ಹಿರಿಯರಾದ ನಾಟ್ಯಾಚಾರ್ಯರ ಆಶೀರ್ವಾದ ಮತ್ತು ಅವರು ರೂಪಿಸಿದ ಅವರು ಆ ಕಾಲದಲ್ಲಿ ನೋಡಿ ಎಷ್ಟು ವರ್ಷಗಳ ಹಿಂದೆ 65 ವರ್ಷಗಳ ಹಿಂದೆ ಇದೆಯಲ್ಲ, ಒಬ್ಬರು ತಪಸ್ವಿಯ ಹಾಗೆ ಇದಕ್ಕೆಲ್ಲ ಈ ಭಾಗಗಳಲ್ಲಿ ಯಾರಿಗೂ ಗೊತ್ತೂ ಇಲ್ಲ, ಪರಿಚಯವೂ ಇಲ್ಲ, ಏನೂ ಇಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಹಠ ತೊಟ್ಟು ಕಟ್ಟುವುದು. ಈಗ ಎಲ್ಲ ಜನಪ್ರಿಯತೆ, ಎಲ್ಲ ಮಕ್ಕಳು ಕಲಿತಾ ಇದ್ದಾರೆ, ಅದಕ್ಕೊಂದು ಒಂದು ಏನು ಒಂದು ಒಳ್ಳೆಯ ಒಂದು ಘನತೆ ಬಂದುಬಿಟ್ಟಿದೆ. ಈಗೆಲ್ಲರೂ ಆಸಕ್ತಿಯಿಂದ ಬರ್ತಾರೆ ಆ ಕಲಾ ಪ್ರಕಾರದ ಜೊತೆ ಜೋಡಿಕೊಳ್ಳಿಕ್ಕೆ. ಆ ಕಾಲದಲ್ಲಿ ಅದೇನು ಇರಲಿಲ್ಲ. ಆ ಕಾಲದಲ್ಲಿ ಇದನ್ನು ಪ್ರೀತಿಯಿಂದ ಬೆಳೆಸಿ ಒಬ್ಬೊಬ್ಬರನ್ನೇ ಕಟ್ಟುತ್ತಾ ಒಂದು ಕಲೆಯನ್ನು ಬೆಳೆಸೋದುಂಟಲ್ಲ, ಇದು ನಿಜವಾದ ತಪಸ್ಸು ಅಂತ. ಅಂತಹ ತಪಸ್ವಿಗೆ ನಾನು ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ರಾಜಶೇಖರ್, ನಿಮಗೂ ಕೂಡ ನೀವು ಪ್ರೀತಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಕಳೆದ ವರ್ಷ ನಮ್ಮಲ್ಲಿ ತಾಲೂಕು ಸಮ್ಮೇಳನ ಆದಾಗ ಅಲ್ಲಿ ಬಂದಿದ್ದರು, ನಮ್ಮ ಸಮ್ಮೇಳನಕ್ಕೆ ಆಗಮಿಸಿದರು, ನಮ್ಮ ಪುಟ್ಟ ಗೌರವವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಬಹಳ ದೊಡ್ಡ ಗೌರವಗಳು ಇನ್ನು ಮುಂದೆ ಪ್ರಾಪ್ತ ಆಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆಯೇ ಇಲ್ಲಿ ಇರತಕ್ಕಂಥ ಶಾಲಿನಿಯವರು ಮತ್ತು ಆತ್ಮಭೂಷಣರು ದಂಪತಿಗಳು ಹೇಗಿರಬೇಕನ್ನೋದಕ್ಕೆ ಒಂದು ತಾಜಾ ಒಂದು ಮಾದರಿ ಅವರು. ಯಾಕಂದರೆ ಏನು ಎಲ್ಲ ತಮ್ಮ ಒತ್ತಡದ ನಡುವೆ ಪತ್ರಕರ್ತರಿಗೆಲ್ಲ ಸಂಜೆ ಆಗುವಾಗ ಅವರು ಶುರು ಆಗೋದು, ಅವ್ರದ್ದು 4 ಗಂಟೆ ಆಗುವಾಗ ಶುರು ಆಗ್ತದೆ, ಮತ್ತು 12 ಗಂಟೆವರೆಗೆ ನೀವು ಮಾತಾಡುವಾಗಿಲ್ಲ ಅವರನ್ನು, ಅಷ್ಟು ಒತ್ತಡ ಇರ್ತದೆ. ಅಂತ ಹಾಗಿರುವ ಒತ್ತಡದ ನಡುವೆಯೂ ಕೂಡ ಆತ್ಮಭೂಷಣರು ಮಡದಿಯ ಯಾರು ಶಾಲಿನಿಯವರ ಈ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಓಡೋಡಿ ಬಂದಿದ್ದಾರಲ್ಲ, ಎಂಥ ಪ್ರೀತಿ ಇದೆ ನೋಡಿ. ಬಹಳ ಅವರ ಪ್ರೀತಿ ಹೀಗೆ ಶಾಶ್ವತವಾಗಿರಲಿ ಅಂತ ನಾವು ಹಾರೈಸ್ತೇವೆ. ನಾಟ್ಯಾಚಾರ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್ ಮಾತನಾಡಿ, ನೃತ್ಯ ಗುರು ಎಂದು ಹೇಳಿಸಿಕೊಂಡಲ್ಲಿಂದ ಇಲ್ಲಿಯವರೆಗೆ ಕಲಿಸುವುದು ಮಾತ್ರವಲ್ಲ, ಕಲಿಯುತ್ತಲೇ ಬಂದಿದ್ದೇನೆ. ಭರತನಾಟ್ಯ ಶಾಸ್ತ್ರೀಯವಾಗಿ ಹೇಗೆ ಇರಬೇಕು ಹಾಗೆಯೇ ಪ್ರದರ್ಶನ ಕಾಣಬೇಕು. ಈ ಸನಾತನ ಕಲೆಯನ್ನು ಉಳಿಸುವ ಶಕ್ತಿ ಎಲ್ಲರಲ್ಲೂ ಬರಬೇಕು ಎಂದರು. ಈ ಇಳಿ ವಯಸ್ಸಿನಲ್ಲಿ ನನ್ನ ಶಿಷ್ಯರು ನನಗೆ ಅವರ ನೃತ್ಯವನ್ನು ಸಮರ್ಪಿಸಿದ್ದಾರೆ. ಅದರಲ್ಲಿ ಇಂದು ಶಾಲಿನಿಯ ಪಾಲು. ಇವಳು ಇವತ್ತು ಮಾಡಿದ ನೃತ್ಯದಲ್ಲಿ ನನಗೆ ಬಹಳ ಸಂತೋಷ ಆಗಿದೆ. ಅಂದರೆ ಒಂದು ಭರತನಾಟ್ಯ ಹೇಗಿರಬೇಕೋ ಹಾಗೆಯೇ ಅದನ್ನು ಪ್ರದರ್ಶನ ಮಾಡುವಂತಹ ಚೈತನ್ಯ ಅವಳಲ್ಲಿ ಉಂಟು. ಇದನ್ನು ನಾನು ಮೊದಲೇ ಕಂಡುಕೊಂಡಿದ್ದೇನೆ. ನಾನು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಣ್ಣ ಹೆಸರು ಮಾಡಲಿಕ್ಕೆ ನನ್ನ ಪತ್ನಿಯ ಸಹಕಾರ ಪ್ರೋತ್ಸಾಹದಿಂದ ಮಾಡಿದ್ದೇನೆ. ಅಂತೆಯೇ ಶಾಲಿನಿಗೆ ಕೂಡ ಆತ್ಮಭೂಷಣ್ಣವರ ಸಹಕಾರ ಸದಾ ಇರಲಿ. ಅವಳ ಜೀವನವು ಈ ನೃತ್ಯ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಲಿ, ಮತ್ತು ಅವಳಿಗೆ ನಟರಾಜೇಶ್ವರನ ಅನುಗ್ರಹ ಸದಾ ಇರಲಿ. ಈ ಸಂದರ್ಭದಲ್ಲಿ ವಿದುಷಿ ರಾಜಶ್ರೀ ಉಳ್ಳಾಲ್ ಅವರಿಗೆ ಹಿರಿಯ ಶಿಷ್ಯೆ ವಿದುಷಿ ಶಾಲಿನಿ ಆತ್ಮಭೂಷಣ್ ಅವರು ಗೌರವಾರ್ಪಣೆ ನೆರವೇರಿಸಿದರು. ಇನ್ನೋರ್ವ ಗುರುಗಳಾದಂಥ ಗುರುಗಳ ಉಳ್ಳಾಲ ಮೋಹನ್ ಕುಮಾರ್ ಇವರ ಸುಪುತ್ರಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಇವರಿಗೂ ಸಹ ಗೌರವ ಸಮರ್ಪಿಸ್ತಾ ಇದ್ದಾರೆ. ಇದೇ ಸಂದರ್ಭ ವಿದುಷಿ ಶಾಲಿನಿ ಆತ್ಮಭೂಷಣ್ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರನ್ನು ನಾಟ್ಯನಿಕೇತನದ ವತಿಯಿಂದ ಸನ್ಮಾನಿಸಲಾಯಿತು. ಧನ್ಯವಾದಗಳು. ಬಳಿಕ ನಾಟ್ಯನಿಕೇತನದ ಹಿರಿಯ ಶಿಷ್ಯೆ ವಿದುಷಿ ಶಾಲಿನಿ ಆತ್ಮಭೂಷಣ್ ಅವರಿಂದ ಭರತನಾಟ್ಯ ಪ್ರದರ್ಶನ ಕಂಡಿತು.